ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರ ಸುರಂಗ ನರ್ತಕಿ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ 3ನೇ ಅಧ್ಯಾಯ. ಅನೇಕ ಅವತಾರಗಳ ಒಂದು ವಿಚಾರಗಳನ್ನ ಶ್ರೀಮದಾಚಾರ್ಯರು ತಿಳಿಸ್ತಾ ವರಾಹರೂಪಿಯಾದಂತಹ ಭಗವಂತನ ಅವತಾರದ ಪ್ರಯೋಜನವನ್ನ ತಿಳಿಸಿ ಮತ್ಸ್ಯಾವತಾರವನ್ನು ವಿಚಾರವನ್ನು ಕೂಡ ತಿಳಿಸಿ ಮುಂದೆ ನರಸಿಂಹಾವತಾರದ ವಿಚಾರವನ್ನ ತಿಳಿಸಿಕೊಟ್ಟದ್ದು. ಮೊನ್ನೆ ಒಂದು ಶ್ಲೋಕವನ್ನ ತಿಳಿದುಕೊಂಡದ್ದು ನರಸಿಂಹಾವತಾರದ್ದು. ಮುಂದಿನ ಶ್ಲೋಕ 46ನೇ ಶ್ಲೋಕ. ಹಿಂದಿನ 45ನೇ ಶ್ಲೋಕದಲ್ಲಿ ಏನ್ ತಿಳಿಸಿಕೊಟ್ಟದ್ದು ಅಂದ್ರೆ ಎಲ್ಲ ದೇವತೆಗಳು ಕೂಡ ಹಿರಣ್ಯಕಶಿಪುವಿನಿಂದ ಪೀಡಿತರಾದವರಾಗಿ ಬ್ರಹ್ಮದೇವರ ವರ ಇತ್ತು ಹಿರಣ್ಯಕಶಿಪುವಿಗೆ. ಹೀಗಾಗಿ ಅದೇ ಒಂದು ವರ ಇದೆ ಅಂತ ತಿಳಿದುಕೊಂಡು ಆ ಹಿರಣ್ಯಕಶಿಪುವು ಅನೇಕ ದೇವತೆಗಳಿಗೂ ಬಾಧೆಯನ್ನ ಮಾಡುವಂತಹ ಪ್ರಸಂಗದಲ್ಲಿ ಬ್ರಹ್ಮದೇವರ ಜೊತೆಗೆ ಹೋಗಿ ಆ ಹಿರಣ್ಯಕಶಿಪುವಿನ ಎಲ್ಲ ದುಷ್ಟತನವನ್ನ ಜೋರಾಗಿ ಅಂದ್ರೆ ಸ್ಪಷ್ಟವಾಗಿ ಭಗವಂತನ ಮುಂದೆ ಹೇಳಿಕೊಂಡ್ರು ಅಂತ ಇಷ್ಟು ಆಗಿತ್ತು. ಮುಂದೆ ಏನ್ ಮಾಡಿದ್ರು ಅಂತ ಹೇಳ್ತಾರೆ 46ನೇ ಶ್ಲೋಕ. ಅಭಿಷ್ಟುತಸ್ತೈರ್ಹರಿರುಗ್ರವೀರ್ಯೋ ನೃಸಿಂಹರೂಪೇಣ ಸ ಆವಿರಾಸೀತ್. ನರಸಿಂಹರೂಪೇಣ ಸುಪೇಣ ಸ ಆವಿರಾಸೀತ್. ತ್ವಾ ಹಿರಣ್ಯಂ ಚ ಸುತಾಯಸ್ಯ ದತ್ವಾ ಹಿರಣ್ಯಂ ಚ ಸುತಾಯ ತಸ್ಯ. ದತ್ವಾ ಭಯಂ ದೇವಗಣಾನತೋಷಯತ್. ದತ್ವಾ ಭಯಂ ದೇವಗಣಾನತೋಷಯತ್. ಅಭಿಷ್ಟುತಸ್ತೈರ್ಹರಿರುಗ್ರವೀರ್ಯೋ ನೃಸಿಂಹರೂಪೇಣ ಸ ಆವಿರಾಸೀತ್. ಹತ್ವಾ ಹಿರಣ್ಯಂ ಹಿರಣ್ಯಂ ಚ ಸುತಾಯ ತಸ್ಯ. ದತ್ವಾ ಭಯಂ ಅತೋಷಯತ್ ಎಂಬುದಾಗಿ ಪುರೋಹಿತರೇ ಮ್ಯೂಟ್ ಮಾಡಿ. 46ನೇ ಶ್ಲೋಕ ಪದವಿಭಾಗ. ಅಭಿಷ್ಟುತಃ ತೈಃ ಹರಿಃ ಉಗ್ರವೀರ್ಯಃ
ನೃಸಿಂಹರೂಪೇಣ ಆವಿಃ ಆಸೀತ್ ಹತ್ವಾ ಹಿರಣ್ಯಂ ಚ ಸುತಾಯ ತಸ್ಯ ದತ್ವಾ ಅಭಯಂ ದೇವಗಣಾನ್ ಅತೋಷಯತ್ ಎಂಬುದಾಗಿ ಪದವಿಭಾಗ. ಅಭಿಷ್ಟುತಸ್ಥೈರ್ಹರಿರುಗ್ರವೀರ್ಯಃ. ಅಭಿಷ್ಟುತಃ ಅಂದ್ರೆ ತೈಹಿ ಅಭಿಷ್ಟುತಃ. ನೋಡಿ, ಆ ದೇವತೆಗಳು ಹಿರಣ್ಯಕಶಿಪುವಿನ ದೌರಾತ್ಮ್ಯವನ್ನ ಅಂದ್ರೆ ದುಷ್ಟತನವನ್ನ ಭಗವಂತನ ಮುಂದೆ ಹೇಳಿದರು, ಭಗವಂತನನ್ನ ಸ್ತೋತ್ರವೂ ಮಾಡಿದರು. ತೈಹಿ ಅಭಿಷ್ಟುತಃ, ಆ ದೇವತೆಗಳಿಂದ ಸ್ತೋತ್ರ ಮಾಡಿಸಿಕೊಂಡಂತಹ ಉಗ್ರವೀರ್ಯ ಸಹ ಹರಿಹಿ. ಉಗ್ರವೀರ್ಯ, ಭಾರಿ ಉಗ್ರವಾದಂತಹ ಪರಾಕ್ರಮ ಇರುವಂತಹ ಆ ಭಗವಂತ, ಸ್ತೋತ್ರ ಮಾಡಿಸಿಕೊಂಡಂತಹ ಭಗವಂತ ಏನ್ ಮಾಡಿದ ಅಂದ್ರೆ ನೃಸಿಂಹ ರೂಪೇಣ ಆವಿಹಿ ಆಸೀತ್. ನೃಸಿಂಹ ರೂಪೇಣ, ನರಸಿಂಹ ರೂಪದಿಂದ ಆವಿಹಿ ಆಸೀತ್. ಆವಿಹಿ ಎಂಬುದಕ್ಕೆ ಪ್ರಾದುರ್ಭೂತ ಆಸೀತ್, ಪ್ರಾದುರ್ಭೂತನಾದ ಭಗವಂತ. ಅವರಿಂದ ಸ್ತೋತ್ರ ಮಾಡಿಸಿಕೊಂಡಂತಹ ಉಗ್ರವೀರ್ಯನಾದಂತಹ ಭಗವಂತ ನರಸಿಂಹ ರೂಪದಿಂದ ಪ್ರಾದುರ್ಭೂತನಾದ ಅಂತ ತಿಳಿಸ್ತಾ ಇದ್ದಾರೆ. ಮುಂದೆ ಈ ರೂಪವನ್ನ ತಾಳಿದ್ಯಾಕೆ, ಅವತಾರವನ್ನ ತಾಳಿದ್ಯಾಕೆ, ಆ ಪ್ರಯೋಜನವನ್ನು ಹೇಳುತ್ತಾರೆ. ಹತ್ವಾ ಹಿರಣ್ಯಂ ಚ ಸುತಾಯ ತಸ್ಯ ದತ್ವಾಭಯಂ ದೇವಗಣಾನ್ ಅತೋಷಯತ್. ಹಿರಣ್ಯಂ ಅಂದ್ರೆ ಹಿರಣ್ಯಂ ಎಂಬುದಕ್ಕೆ ಹಿರಣ್ಯ ಕಶಿಪುಂ ಅಂತ ಅರ್ಥ. ಹಿರಣ್ಯ ಕಶಿಪುಂ ಹತ್ವಾ, ಭಗವಂತ ಅವತಾರವನ್ನ ಮಾಡಿ ಆ ಹಿರಣ್ಯ ಕಶಿಪುವನ್ನ ಸಂಹಾರ ಮಾಡಿ ತಸ್ಯ ಸುತಾಯ ಅಭಯಂ ದತ್ವಾ, ಆ ಹಿರಣ್ಯ ಕಶಿಪುವಿನ ಮಗನಾದಂತಹ ಪ್ರಹ್ಲಾದರಾಜರು, ಆ ಪ್ರಹ್ಲಾದರಾಜರಿಗೆ ಅಭಯವನ್ನ ಭಗವಂತ ಕೊಟ್ಟ. ನೀನು ಭಯವನ್ನ ಪಡಬೇಡ ಅಂತ ಅಭಯವನ್ನ, ಅಭಯಹಸ್ತವನ್ನ ಭಗವಂತ ಅಭಯವನ್ನ ಕೊಟ್ಟ. ಹಿರಣ್ಯಕಶಿಪುವು ಪ್ರಹ್ಲಾದರಾಜರಿಗೆ ನಾನಾ ರೀತಿಯಾದಂತಹ ಪೀಡೆಗಳನ್ನ ಕೊಡಿಸ್ತಾ ಇರುವಾಗಲೂ ಕೂಡ ಭಗವಂತನೇ ಬಂದು ಕಾದದ್ದು. ಆಗಲೂ ಭಗವಂತ ಆ ಪ್ರಹ್ಲಾದರಾಜರಿಗೆ ಅಭಯವನ್ನ ಕೊಟ್ಟೇ ಕೊಟ್ಟಿದ್ದ. ಮತ್ತೆ ಈ ಹಿರಣ್ಯಕಶಿಪುವನ್ನ ಸಂಹಾರ ಮಾಡಿ ಆದ ಮೇಲೆಯೂ ಕೂಡ ಮತ್ತೆ ಎಲ್ಲ ರೀತಿಯಿಂದಲೂ ಕೂಡ ಭಗವಂತ ಆ ಪ್ರಹ್ಲಾದರಾಜರಿಗೆ ಅಭಯವನ್ನ ಕೊಟ್ಟ. ದತ್ವಾ ತಸ್ಯ ಸುತಾಯ ಅಭಯಂ ದತ್ವಾ, ಅಭಯವನ್ನ ಕೊಟ್ಟು ಮತ್ತೇನ್ ಮಾಡಿದ ಭಗವಂತ ಅಂದ್ರೆ ದೇವಗಣಾನ್ ಅತೋಷಯತ್, ದೇವತೆಗಳ ಗಣವನ್ನ ಸಂತೋಷಪಡಿಸಿದ ಭಗವಂತ. ನೋಡಿ, ದೇವತೆಗಳು ಹೋಗಿ ಪ್ರಾರ್ಥನೆ ಮಾಡಿದ್ರು. ಹಿರಣ್ಯಕಶಿಪುವಿನ ದುಷ್ಟತನ ಬಹಳ ಆಗ್ತಾ ಇದೆ, ಬಹಳ ಪೀಡೆ ಕೊಡ್ತಾ ಇದ್ದಾನೆ ಅಂತ ಹೇಳಿಕೊಂಡಿದ್ದಕ್ಕೆ ಅವರ ಮಾತಿಗೂ ಓಗೊಟ್ಟು ಭಗವಂತ ಆ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ, ಅವರಿಗೂ ಸಂತೋಷವನ್ನ ಉಂಟು ಮಾಡಿದ. ಮತ್ತು ಹಿರಣ್ಯಕಶಿಪು ಜಯನ ಆವೇಶ, ಹೀಗಾಗಿ ಆ ಜಯ ತಾನು ಶಾಪದಿಂದಾಗಿ ಅಸುರನಾಗಿದ್ದಕ್ಕೆ ಭಗವಂತ ನಿಮ್ಮನ್ನ ನಾನೇ ಉದ್ಧಾರ ಮಾಡ್ತೇನೆ, ನಿಮ್ಮನ್ನ ಅಸುರರಾಗಿ ಹುಟ್ಟಿದಾಗ ನಿಮ್ಮನ್ನ ಸಂಹಾರ ಮಾಡಿ ನಿಮ್ಮನ್ನ ನಾನೇ ಉದ್ಧಾರ ಮಾಡ್ತೇನೆ ಅಂತ ಭಗವಂತ ಮಾತನ್ನು ಕೊಟ್ಟಿದ್ದ. ಅದಕ್ಕೂ ಹಿರಣ್ಯಕಶಿಪುವನ್ನು ಭಗವಂತ ಸಂಹಾರ ಮಾಡಿದ್ದ. ಮತ್ತೊಂದು ಭಗವಂತ ಅವತಾರ ಮಾಡಿದ್ದು ಕಾರಣ, ಪ್ರಹ್ಲಾದರಾಜರು ಹಿರಣ್ಯಕಶಿಪುವಿಗೆ ಭಗವಂತ ಸರ್ವತ್ರ ವ್ಯಾಪ್ತನಾಗಿ ಇದ್ದಾನೆ ಅಂತ ಹೇಳಿದಾಗ, ಎಲ್ಲ ಕಡೆಗೂ ಇದ್ದಾನ ಅಂತ ಕೇಳಿದಾಗ, ಆ ಕಂಬವನ್ನ ತೋರಿಸಿದಾಗ ಆ ಪ್ರಹ್ಲಾದರಾಜರು ಇಲ್ಲಿಯೂ ಇದ್ದಾನೆ ಭಗವಂತ, ಸರ್ವತ್ರ ವ್ಯಾಪ್ತನಾಗಿ ಇದ್ದಾನೆ, ಇಲ್ಲಿಯೂ ಇದ್ದಾನೆ ಅಂತ ಹೇಳಿದಾಗ ಆ ಪ್ರಹ್ಲಾದರಾಜರ ಮಾತನ್ನ ಸತ್ಯ ಮಾಡಬೇಕು. ಸತ್ಯವನ್ನ ಮಾಡುವುದಕ್ಕಾಗಿ ಭಗವಂತ ಆ ನೃಸಿಂಹ ರೂಪದಿಂದ ಭಗವಂತ ಅವತಾರವನ್ನ ಮಾಡಿ, ಅನೇಕ ಕಾರಣಗಳಿಂದ ಭಗವಂತ ಅವತಾರವನ್ನ ಮಾಡಿ ಈ ಕಾರ್ಯವನ್ನ ಭಗವಂತ ಮಾಡಿದ್ದು.
ಹೀಗಾಗಿ ಅನೇಕ ಪ್ರಯೋಜನಗಳು ಈ ಅವತಾರದಲ್ಲಿ ಇದೆ. ಅನೇಕರಿಗೆ ಮಾತನ್ನ ಕೊಟ್ಟಿದ್ದಕ್ಕೆ ಭಗವಂತ ಆ ಎಲ್ಲ ಮಾತನ್ನು ಕೂಡ ಸತ್ಯವನ್ನ ಮಾಡುವುದಕ್ಕಾಗಿ ಭಾಗವತದಲ್ಲಿ ಅದನ್ನೇ ಹೇಳ್ತಾರೆ, ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ಅಂತ ಹೇಳುವಂತೆ ಎಲ್ಲರ ಮಾತನ್ನ ಸತ್ಯ ಮಾಡುವುದಕ್ಕಾಗಿ ಭಗವಂತ ಆ ರೀತಿ ಅವತಾರವನ್ನ ಮಾಡಿ ಪ್ರಹ್ಲಾದರಾಜರಿಗೂ ಅಭಯವನ್ನ ಕೊಟ್ಟು ದೇವತೆಗಳನ್ನು ಕೂಡ ಸಂತೋಷಗೊಳಿಸಿದ ಅಂತ ಈ ರೀತಿಯಾಗಿ ನರಸಿಂಹ ಅವತಾರದ ವಿಚಾರವನ್ನ ಈ 2 ಶ್ಲೋಕಗಳಿಂದ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಇಷ್ಟು ತಿಳಿಸಿ ಮುಂದಿನ ಶ್ಲೋಕದಲ್ಲಿ ಕೂರ್ಮಾವತಾರಂ ಆಹ, ಕೂರ್ಮಾವತಾರವನ್ನ ತಿಳಿಸಿಕೊಡ್ತಾರೆ. ಭಗವಂತ ಕೂರ್ಮ ರೂಪಿಯಾಗಿ ಭಗವಂತ ಅವತಾರ ಮಾಡಿದ, ಯಾವಾಗ ಅವತಾರ ಮಾಡಿದ, ಯಾಕೆ ಅವತಾರ ಮಾಡಿದ ಎಂಬುದನ್ನ ತಿಳಿಸಿಕೊಡ್ತಾರೆ. ಗುರುಗಳೊಂದು ಪ್ರಶ್ನೆ ಇತ್ತು ಗುರುಗಳೇ, ಗುರುಗಳೊಂದು ಪ್ರಶ್ನೆ ಇತ್ತು. ಕೇಳಿ. ಈ ನರಸಿಂಹ ರೂಪೇಣ ಸ ಆವಿರಾಶಿತ ಈ ಶಬ್ದ ಇದೆಯಲ್ಲ ಕ್ರಿಯಾಪದ, ಅದು ಆವಿಹಿ ಆಶಿತ ಅಥವಾ ಆವಿರಾಶಿತ ಶಬ್ದ ಹೇಗೆ ಅದು? ಬಿಡಿಸ್ಕೊಳ್ಬೇಕು. ಆವಿಹಿ ಆಸೀತ್. ಓಕೆ ಓಕೆ ಸರಿದು. ಕ್ರಿಯಾಪದ ಆಸೀತ್, ಆವಿಹಿ ಅಂದ್ರೆ ಪ್ರಾದುರ್ಭೂತ ಅಂತ ಅರ್ಥ. ಓಕೆ, ಆವಿಹಿ ಸರಿ ಗುರುಗಳೇ. ಆಸೀತ್ ನೋಡಿ. ಸರಿ. ಕೂರ್ಮಾವತಾರವನ್ನ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. 47ನೆಯ ಶ್ಲೋಕ. ಸುರಾಸುರಾಣಾಮದಧಿಂ ವಿಮತ್ನತಾಂ ದಧಾರ ಪೃಷ್ಠೇನ ಗಿರಿಂ ಸಮಂದರಂ ವರಪ್ರದಾನಾದ ಪರೈರಧಾರ್ಯಂ ಹರಸ್ಯ ಕೂರ್ಮೋ ಬೃಹದಂಡವೋಢಾ ಸುರಾಸುರಾಣಾಮದಧಿಂ ವಿಮಥ್ನತಾಂ ದಧಾರ ಪೃಷ್ಠೇನ ಗಿರಿಂ ಸಮಂದರಂ ವರಪ್ರದಾನಾದ ಪರೈರಧಾರ್ಯಂ ಹರಸ್ಯ ಕೂರ್ಮೋ ಬೃಹದಂಡವೋಢಾ ಎಂಬುದಾಗಿ 47ನೆಯ ಶ್ಲೋಕ. ಪದವಿಭಾಗ. ಸುರಾಸುರಾಣಾಂ ನೋಡೋದು ಶ್ಲೋಕದಲ್ಲಿ ವ್ಯತ್ಯಾಸ ಆಗಿದೆ. ಸುರಾಸುರಾಣ ಮುದಧಿಂ ಆಗ್ಬೇಕು, ಅದು ಅದಧಿಂ ಅಂತಾಗಿದೆ, ಉಕಾರ ಹಚ್ಕೊಳ್ಬೇಕು. ಸುರಾಸುರಾಣಾಂ ಉದಧಿಂ ವಿಮಥ್ನತಾಂ ದಧಾರ ಪೃಷ್ಠೇನ ಗಿರಿಂ ಸಹ ಮಂದರಂ ವರಪ್ರದಾನಾತ್ ಅಪರೈಹಿ ಅಧಾರ್ಯಂ ಹರಸ್ಯ ಕೂರ್ಮಃ ಬೃಹದಂಡವೋಢಾ ಎಂಬುದಾಗಿ ಪದವಿಭಾಗ. ಕೂರ್ಮಾವತಾರದ ಬಗ್ಗೆ ತಿಳಿಸ್ತಾರೆ. ಬೃಹದಂಡವೋಢಾ ಅಂತ ಕೊನೆಯ ಶಬ್ದ ಇದೆ. ಏನದರ ಅರ್ಥ ಅಂದ್ರೆ ಬ್ರಹ್ಮಾಂಡ ಧಾರಕ. ಬೃಹತ್ ಆ ಶಬ್ದವನ್ನ ಬಿಡಿಸಿ ಅರ್ಥವನ್ನು ತಿಳಿದುಕೊಳ್ಳೋದಾದ್ರೆ ಬೃಹದಂಡವೋಢ ಅಂತ ಇದೆ. ಬೃಹತ್ ಅಂದ್ರೆ ದೊಡ್ಡದು ಅಂತ ಅರ್ಥ. ಅಂಡ ಬ್ರಹ್ಮಾಂಡ, ದೊಡ್ಡದಾದಂತಹ ಬ್ರಹ್ಮಾಂಡ ಅಂತ ಅರ್ಥ. ಬೃಹದಂಡ ವೋಢ, ವೋಢ ಅಂದ್ರೆ ಹೊರುವವ ಅಂತ ಅರ್ಥ, ಧಾರಕ ಅಂತ ಅರ್ಥ. ಬೃಹದಂಡವೋಢ ಅಂದ್ರೆ ಬ್ರಹ್ಮಾಂಡ ಧಾರಕ ಅಂತ ಅರ್ಥ. ಬ್ರಹ್ಮಾಂಡವನ್ನ ಧಾರಣೆ ಮಾಡಿದವನು ಭಗವಂತ. ಇಡೀ ಜಗತ್ತನ್ನೇ ಭಗವಂತ ಧಾರಣೆ ಮಾಡಿದ್ದಾನೆ. ಹೀಗಾಗಿ ಬೃಹದಂಡವೋಢ, ಇಡೀ ಬ್ರಹ್ಮಾಂಡವನ್ನೇ ಧಾರಣೆ ಮಾಡಿದಂತಹ ಆ ಭಗವಂತ ಕೂರ್ಮರೂಪಿಯಾಗಿ ಅವತಾರವನ್ನು ಮಾಡಿದ್ದು. ಸಹ ಕೂರ್ಮಃ, ಆ ಬ್ರಹ್ಮಾಂಡವನ್ನ ಧಾರಣೆ ಮಾಡಿದಂತಹ ಆ ಕೂರ್ಮ ಹರಸ್ಯ ವರಾತ್ ಅಪರೈಹಿ ಅಧಾರ್ಯಂ ಮಂದರಗಿರಿಂ ದಧಾರ. ಇಡೀ ಬ್ರಹ್ಮಾಂಡವನ್ನ ಧಾರಣೆ ಮಾಡುವಂತಹ ಸಾಮರ್ಥ್ಯ ಇರುವಂತಹದ್ದು ಭಗವಂತನಿಗೆ. ಅಂತಹ ಭಗವಂತ
ಏನ್ ಮಾಡಿದ ಅಂದ್ರೆ ಹರಸ್ಯ ವರಪ್ರದಾನಾತ್, ರುದ್ರದೇವರ ವರ ಇರೋದರಿಂದ, ರುದ್ರದೇವರ ವರ ಇತ್ತು ಈ ಮಂದರ ಪರ್ವತವನ್ನ ಯಾರು ಎತ್ತಬಾರದು ಅಂತ ಹೇಳಿ. ಹೀಗಾಗಿ ವರ ಇದ್ದದ್ದಕ್ಕೆ ಅಂದ್ರೆ ಅವರಿಗಿಂತ ಕೆಳಗಿನವರು ಅದನ್ನು ಎತ್ತಲಿಕ್ಕೆ ಆಗೋದಿಲ್ಲ. ಅವರಿಗೆ ಸಮಾನ ಕಕ್ಷೆಯವರು ಎತ್ತಬಹುದು, ಅವರಿಗಿಂತ ಉತ್ತಮರು ಎತ್ತಬಹುದು. ಹಾಗೆ ಹರಸ್ಯ ವರಪ್ರದಾನಾತ್ ಅಪರೈಹಿ ಅಧಾರ್ಯಂ, ಮತ್ತೊಬ್ಬರಿಂದ ತಮಗಿಂತ ಚಿಕ್ಕವರಿಂದ ಎತ್ತಲಿಕ್ಕೆ ಆಗದೇ ಇರುವಂತಹ ಮಂದರಂ ಗಿರಿಂ, ಆ ಮಂದರ ಪರ್ವತವನ್ನ ಭಗವಂತ ದಧಾರ, ಅದನ್ನೇನ್ ಮಾಡಿದ, ತಾನು ಹೊತ್ತ ಭಗವಂತ, ಕೂರ್ಮರೂಪಿಯಾದಂತಹ ಭಗವಂತ ಆ ಮಂದರ ಪರ್ವತವನ್ನ ತನ್ನ ಬೆನ್ನಿನ ಮೇಲೆ ತಾನು ಹೊತ್ತುಕೊಂಡ. ಯಾಕೆ ಅಂತ ಭಾಗವತದಲ್ಲಿ ಬಂದಿದೆ. ಪರ್ವತ ಮಥನ ಮಾಡುವಾಗ ಪರ್ವತ ಮುಳುಗುವಂತಹ ಪ್ರಸಂಗ ಇತ್ತು. ಆ ಮುಳುಗುವಂತಹ ಪ್ರಸಂಗದಲ್ಲಿ ಮತ್ತೆ ಭಗವಂತ ಅದನ್ನು ಉದ್ಧಾರ ಮಾಡುವ ಸಲುವಾಗಿ ಕೂರ್ಮರೂಪಿಯಾಗಿ ಭಗವಂತ 1,00,000 ಯೋಜನ ವಿಸ್ತಾರವಾದಂತಹ ಆ ಕೂರ್ಮ ಶರೀರವನ್ನ ಹೊಂದಿ ಭಗವಂತ ಅವತಾರವನ್ನ ಮಾಡಿ ಆ ಪರ್ವತವನ್ನ ಎತ್ತಿ ಹಿಡಿತಾನೆ ಭಗವಂತ. ಅದನ್ನು ಹೇಳಿದ್ದಿಲ್ಲಿ. ಸಹ ಮಂದರಂ ಗಿರಿಂ ಪೃಷ್ಠೇನ ದಧಾರ, ಬೆನ್ನ ಮೇಲೆ ಭಗವಂತ ಹೊತ್ತ. ಯಾವಾಗ ಅಂತಂದ್ರೆ ಸುರಾಸುರಾಣಾಂ ಉದಧಿಂ ವಿಮಥ್ನತಾಂ, ಸುರಾಸುರರು ಸಮುದ್ರವನ್ನ ಮಥನ ಮಾಡುವಂತಹ ಪ್ರಸಂಗದಲ್ಲಿ ಅಂತ ಶ್ರೀಮದಾಚಾರ್ಯ ಹೇಳ್ತಾ ಇದ್ದಾರೆ. ಈ ಅರ್ಥ ಹಾಗಾದರೆ ಸುರಾಸುರರು ಸಮುದ್ರವನ್ನ ಮಥನವನ್ನ ಮಾಡುವಂತಹ ಪ್ರಸಂಗದಲ್ಲಿ ಮಂದರ ಪರ್ವತವನ್ನ ಕೂರ್ಮರೂಪಿಯಾದಂತಹ ಭಗವಂತ ತಾನು ಹೊತ್ತ. ಆ ಪರ್ವತ ಹೇಗಿದ್ದದ್ದು ಅಂದ್ರೆ ಬೇರೆ ಯಾರಿಂದ, ರುದ್ರದೇವರ ವರ ಇರೋದರಿಂದ ಬೇರೆ ಯಾರಿಂದಲೂ ಕೂಡ ಹೊರಲಿಕ್ಕೆ ಶಕ್ಯವಾಗದೇ ಇರುವಂತಹದ್ದು. ಅಂತಹ ಪರ್ವತವನ್ನ ಭಗವಂತ ಹೊತ್ತು ಆ ಸಮುದ್ರ ಮಥನವನ್ನ ಮಾಡುವಾಗ ದೇವತೆಗಳಿಗೆ ಎಲ್ಲರಿಗೂ ಕೂಡ ಅನುಗ್ರಹವನ್ನ ಮಾಡಿದ. ಸುರಾಸುರಾಣಾಂ ಉದಧಿಂ ವಿಮತ್ನತಾಂ ದಧಾರ ಪೃಷ್ಟೇನ ಗಿರಿಂ ಸಮಂದರಂ ವರಪ್ರದಾನಾದಪರೈರಧಾರ್ಯಂ ಹರಸ್ಯ ಕೂರ್ಮೋ ಬೃಹದಂಡ ಓಢ. ಇಷ್ಟೇ ಸಾಮರ್ಥ್ಯ ಅಂತ ತಿಳಿದುಕೊಳ್ಳೋದಲ್ಲ, ಅದಕ್ಕೆ ಹೇಳಿದ್ದು ಬೃಹದಂಡ ಓಢ. ಇದೇನ್ ಪರ್ವತ ಎತ್ತಿದ ಭಗವಂತ ಅಂತ, ಪರ್ವತ ಎತ್ತಲಿಕ್ಕಾಗಿ ಯಾಕೆ ಅವತಾರವನ್ನು ಮಾಡಬೇಕು ಅಂತ ಅನ್ನುವಂತೆ ಇಲ್ಲ. ಭಗವಂತನ ಸಾಮರ್ಥ್ಯ ಎಷ್ಟು, ಇಡೀ ಬ್ರಹ್ಮಾಂಡವನ್ನ ಹೊರುವಂತಹ ಸಾಮರ್ಥ್ಯ. ಆದರೆ ಯಾಕೆ ಅವತಾರವನ್ನ ಮಾಡಿ ಪರ್ವತವನ್ನ ಎತ್ತದ್ದು ಅಂದ್ರೆ ಆ ಪರ್ವತವನ್ನ ಎತ್ತಲಿಕ್ಕೆ ಬೇರೆಯವರಿಗೆ ಎತ್ತಲಿಕ್ಕೆ ಆಗ್ತಾ ಇದ್ದಿದ್ದಿಲ್ಲ, ರುದ್ರದೇವರ ವರ ಇದ್ದದ್ದಕ್ಕೆ. ಅದಕ್ಕೆ ಭಗವಂತ ಕೂರ್ಮ ರೂಪದಿಂದ ಅವತಾರವನ್ನ ಮಾಡಿ ಅನುಗ್ರಹವನ್ನ ಮಾಡಿದ ಅಂತ ತಿಳಿದುಕೊಳ್ಳಬೇಕು. ಈ ರೀತಿಯಾಗಿ ಕೂರ್ಮಾವತಾರವನ್ನ ಮಾಡಿದ್ದು ಇದಕ್ಕಾಗಿ ಎಂಬುದನ್ನ ಕೇವಲ ಒಂದೇ ಶ್ಲೋಕದಿಂದ ಆ ಕೂರ್ಮಾವತಾರದ ವಿಚಾರವನ್ನ ತಿಳಿಸಿಕೊಡ್ತಾರೆ. ಕೂರ್ಮಾವತಾರವನ್ನ ತಿಳಿಸಿ ಮತ್ತೆ ಮುಂದಿನ ಅನೇಕ ಶ್ಲೋಕಗಳಲ್ಲಿ ವಾಮನಾವತಾರವನ್ನ ತಿಳಿಸಿಕೊಡ್ತಾರೆ. ಭಗವಂತ ವಾಮನ ರೂಪಿಯಾಗಿ ಭಗವಂತ ಅವತಾರವನ್ನ ಮಾಡಿದ, ಆ ಅವತಾರವನ್ನ ತಿಳಿಸ್ತಾರೆ. ವಾಮನಾವತಾರಂ ಆಹ ವರಾದಿತಿ, 48ನೆಯ ಶ್ಲೋಕ. ವರಾದಜೇಯತ್ವಮವಾಪ ದೈತ್ಯರಾಟ್ ಚತುರ್ಮುಖಸ್ಯೈವ ಬಲಿರ್ಯದಾ ತದಾ ಅಜಾಯತೇಂದ್ರಾವರಜೋದಿತೆ ಸುತೋ ಮಹಾನಜೋಪ್ಯಬ್ಜ ಭವಾದಿ ಸಂಸ್ತುತಃ ವರಾದಜೇಯತ್ವಮವಾಪ ದೈತ್ಯರಾಟ್ ಚತುರ್ಮುಖಸ್ಯೈವ ಬಲಿರ್ಯದಾ ತದಾ ಅಜಾಯತೇಂದ್ರಾವರಜೋದಿತೆ ಸುತೋ ಮಹಾನಜೋಪ್ಯಬ್ಜ ಭವಾದಿ ಸಂಸ್ತುತಃ ಎಂಬುದಾಗಿ 48ನೆಯ ಶ್ಲೋಕ. ಪದವಿಭಾಗ. ವರಾತ್ ಅಜೇಯತ್ವಂ ಅವಾಪ
ದೈತ್ಯರಾಟ್ ಚತುರ್ಮುಖಸ್ಯ ಏವ ಬಲಿಃ ಯದಾ ತದಾ ಅಜಾಯತ ಇಂದ್ರಾವರಜಃ ಅದಿತೇಃ ಸುತಃ ಮಹಾನ್ ಅಜಃ ಅಪಿ ಅಬ್ಜಭವಾದಿ ಸಂಸ್ತುತಃ ಎಂಬುದಾಗಿ ಪದವಿಭಾಗ. ವಾಮನ ರೂಪಿಯಾದಂತಹ ಭಗವಂತ ಅವತಾರವನ್ನ ಯಾಕೆ ಮಾಡಿದ, ಹೇಗೆ ಅವತಾರವನ್ನು ಮಾಡಿದ, ಆ ಅವತಾರದ ವಿಚಾರವನ್ನ ತಿಳಿಸ್ತಾರೆ. ವರಾದಜೇಯತ್ವಮವಾಪ ದೈತ್ಯರಾಟ್ ಚತುರ್ಮುಖಸ್ಯೈವ ಬಲಿರ್ಯದಾ ತದಾ. ನೋಡ್ರಿ, ಯದಾ ಯದಾ ಅಂತ ಶಬ್ದ ಇದೆ. ಯದಾ ಅಂದ್ರೆ ಯಾವಾಗ, ಯಾವ ಸಂದರ್ಭದಲ್ಲಿ ಅಂತ ಅರ್ಥ. ಬಲಿಹಿ ದೈತ್ಯರಾಟ್ ಚತುರ್ಮುಖಸ್ಯ ಏವ ವರಾತ್ ಅಜೇಯತ್ವಂ ಅವಾಪ. ನೋಡಿ, ಬಲಿಚಕ್ರವರ್ತಿ ತಾನು ಚತುರ್ಮುಖ ಬ್ರಹ್ಮದೇವರಿಂದ ದೈತ್ಯರಲ್ಲಿ ಶ್ರೇಷ್ಠ. ಹೀಗಾಗಿ ದೈತ್ಯರಾಟ್ ಬಲಿಹಿ ಬಲಿಚಕ್ರವರ್ತಿ ಚತುರ್ಮುಖಸ್ಯೈವ ವರಾತ್ ಚತುರ್ಮುಖ ಬ್ರಹ್ಮದೇವರ ವರದಿಂದ ಅಜೇಯತ್ವಂ ಅವಾಪ, ಯಾರಿಂದಲೂ ಕೂಡ ಸೋಲಬಾರದು, ಸೋಲೋದಿಲ್ಲ ಅಂತ ವರವನ್ನ ಪಡೆದುಕೊಂಡನು. ಯಾರಿಂದಲೂ ಅಂದ್ರೆ ತಮಗಿಂತ ಉತ್ತಮರಿಂದ ಸೋಲಬಹುದು, ತಮ್ಮ ಸಮಾನ ಕಕ್ಷೆಯರು ತಮಗಿಂತ ಕೆಳಗಿನವರು ಅವರಿಂದ ಅಂತ ಅರ್ಥ. ಹೀಗಾಗಿ ಆ ಚತುರ್ಮುಖ ಬ್ರಹ್ಮದೇವರಿಂದ ಯಾವಾಗ ವರವನ್ನ ಪಡೆದುಕೊಂಡನೋ, ಅಜೇಯತ್ವ ಎಂಬುವಂತಹ ವರವನ್ನ, ಯಾರಿಂದಲೂ ಸೋಲಬಾರದು ಎಂಬುವಂತಹ ವರವನ್ನ ಪಡೆದುಕೊಂಡನು, ತದಾ ಆಗ ಅಂತ ಅರ್ಥ. ಭಾರಿ ಪ್ರಬಲನಾಗಿ ಬಿಟ್ಟ. ಇಂದ್ರಾದಿ ದೇವತೆಗಳನ್ನು ಕೂಡ ಸೋಲಿಸುವಂತಹ ಅಷ್ಟು ಬಲವನ್ನ ಪಡೆದುಕೊಂಡ. ಹೀಗಾಗಿ ತದಾ ಆಗ ಎಲ್ಲ ಇಂದ್ರಾದಿ ದೇವತೆಗಳು ಕೂಡ ಏನ್ ಮಾಡಬೇಕು ಎಂಬುವಂತಹ ಪ್ರಸಂಗದೊಳಗೆ ಸ್ವಯಂ ತಾಮೇ ಬೃಹಸ್ಪತ್ಯಾಚಾರ್ಯರ ಒಂದು ಆದೇಶದಂತೆ, ಆ ಪ್ರಸಂಗದಲ್ಲಿ ಅಥವಾ ಬ್ರಹ್ಮದೇವರ ಒಂದು ಆದೇಶದಂತೆ ವರವನ್ನ ತೆಗೆದುಕೊಂಡಿದ್ದಕ್ಕೆ ಕೆಲವು ಕಾಲ ನೀವು ಸ್ವರ್ಗಲೋಕವನ್ನ ಬಿಟ್ಟು ಬೇರೆ ಕಡೆಗೆ ಹೋಗಬೇಕು ಎನ್ನುವಂತಹ ಪ್ರಸಂಗ. ಆಗ ಏನ್ ಮಾಡಿದ್ರು ಅಂತಂದ್ರೆ, ಅಜಾಯತೇಂದ್ರ ವರಜೋದಿತೆ ಸುತಃ ಮಹಾನಜೋಪ್ಯಬ್ಜ ಭವಾದಿ ಸಂಸ್ತುತಃ. ಎಲ್ಲ ಇಂದ್ರಾದಿ ದೇವತೆಗಳು ಸ್ವರ್ಗವನ್ನ ಬಿಟ್ಟು ಹೋಗಿದ್ದಾರೆ. ಬಲಿಚಕ್ರವರ್ತಿ ಪ್ರಬಲನಾಗಿ ಬಂದು ಸ್ವರ್ಗವನ್ನ ಆಳ್ತಾ ಇದ್ದಾನೆ, ಇಡೀ ಮೂರು ಲೋಕಗಳನ್ನ ತಾನು ಆಳ್ತಾ ಇದ್ದಾನೆ. ಅಂತಹ ಪ್ರಸಂಗದಲ್ಲಿ ತದಾ ಬ್ರಹ್ಮಾದಿ ಸ್ತುತಃ ಅಜಃ ಅಪಿ ಅದಿತೇಹೇ ಸ್ತುತಃ. ಬ್ರಹ್ಮಾದಿ ಎಲ್ಲ ದೇವತೆಗಳು, ಬ್ರಹ್ಮದೇವರೇ ಎಷ್ಟು ವಿಚಿತ್ರ, ಬ್ರಹ್ಮದೇವರೇ ವರವನ್ನ ಕೊಟ್ಟದ್ದು ಆ ಬಲಿಚಕ್ರವರ್ತಿಗೆ. ಯಾಕೆ ಅಂತಂದ್ರೆ ತಪಸ್ಸು ಮಾಡಿದ್ದಾನೆ, ವರವನ್ನ ಕೊಡ್ಲೇಬೇಕು. ಆದರೆ ಮತ್ತೆ ದೇವತೆಗಳಿಗೆ ಬಾಧೆಯಾಗ್ತಾ ಇದೆ ಅಂತ ಅನ್ನುವ ಸಲುವಾಗಿ ಮತ್ತೆ ಬ್ರಹ್ಮಾದಿ ದೇವತೆಗಳು, ಬ್ರಹ್ಮದೇವರು ಭಗವಂತನಿಗೆ ಹೋಗಿ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ಅವತಾರವನ್ನ ಮಾಡಿ ಮತ್ತೆ ದೇವತೆಗಳಿಗೆ ಅನುಗ್ರಹವನ್ನ ಮಾಡಬೇಕು, ಬಲಿಚಕ್ರವರ್ತಿಯನ್ನ ಅವನನ್ನ ಸೋಲಿಸಬೇಕು, ಅವನನ್ನ ನಾಶ ಮಾಡಬೇಕು ಅಂತ. ತದಾ ಬ್ರಹ್ಮಾದಿ ಸಂಸ್ತುತಃ ಅಬ್ಜಭವಾದಿ ಸಂಸ್ತುತಃ ಅಂತ ಇದೆ. ಅಬ್ಜ ಅಂದ್ರೆ ಬ್ರಹ್ಮದೇವರು, ಭವ ರುದ್ರದೇವರು. ಬ್ರಹ್ಮದೇವರು ರುದ್ರದೇವರೇ ಮೊದಲಾದಂತಹ ದೇವತೆಗಳಿಂದ ಸಂಸ್ತುತಃ ಸಂಸ್ತುತರಾದಂತಹ, ಸ್ತೋತ್ರ ಮಾಡಿಸಿಕೊಳ್ಳಲ್ಪಟ್ಟಂತಹ ಮಹಾನ್ ಶ್ರೇಷ್ಠೋಪಿ. ನೋಡಿ, ಮಹಾನ್ ಭಗವಂತ ಹೇಗಿದ್ದಾನೆ ಅಂದ್ರೆ ಶ್ರೇಷ್ಠ, ಎಲ್ಲರಿಗಿಂತಲೂ ಶ್ರೇಷ್ಠನಾದಂತಹ ವ್ಯಕ್ತಿ. ಶ್ರೇಷ್ಠನಾದರೂ ಕೂಡ ಅಜೋಪಿ ಜನ್ಮರಹಿತ, ಭಗವಂತನಿಗೆ ಜನ್ಮ ಇಲ್ಲ, ಎಲ್ಲರಿಗಿಂತ ಉತ್ತಮ. ಆದರೂ ಕೂಡ ಅದಿತೇ ಸುತಃ, ಅದಿತಿಯ ಮಗನಾಗಿ, ಅಷ್ಟೇ ಅಲ್ಲ ಅದನ್ನ ಹೇಳ್ತಾರೆ ನೋಡಿ, ಅದಿತೇಹೇ ಸುತಃ, ಅದಿತಿಯ ಮಗನಾಗಿ,
ಅದರೊಳಗೂ ಕೂಡ ಇಂದ್ರಾವರಜಃ, ಇಂದ್ರದೇವರಿಗಿಂತಲೂ ಚಿಕ್ಕವನಾಗಿ ಇಂದ್ರದೇವರಿಗೆ ತಮ್ಮನಾಗಿ ಅಂತ ಅರ್ಥ. ಅವರಜ, ಅವರ ಅಂದ್ರೆ ಚಿಕ್ಕವ ಅಂತ ಅರ್ಥ. ಇಂದ್ರದೇವರ ನಂತರದಲ್ಲಿ ಅವರಜನಾಗಿ ಅಜಾಯತ, ಭಗವಂತ ಹುಟ್ಟಿದ ಅಂತ ಅರ್ಥವನ್ನು ಮಾಡಬಾರದು. ಅಜಾಯತ ಅಂದ್ರೆ ಅವತಾರವನ್ನ ಮಾಡಿದ. ನೋಡಿ, ಯಾವಾಗ ಅಬ್ಜಭವಾದಿ ಸಂಸ್ತುತಃ, ಬ್ರಹ್ಮಾದಿಗಳಿಂದ ಸಂಸ್ತುತನಾದಂತಹ ಆ ಭಗವಂತ, ಇವನು ಶ್ರೇಷ್ಠನಾದರೂ ಕೂಡ, ಉತ್ತಮನಾದರೂ ಕೂಡ, ಜನ್ಮರಹಿತನಾದರೂ ಕೂಡ ಸ್ತೋತ್ರ ಮಾಡಿದ್ದಾರೆ. ಬ್ರಹ್ಮಾದಿ ಎಲ್ಲ ದೇವತೆಗಳು ಸ್ತೋತ್ರ ಮಾಡಿದ್ದಾರೆ. ಬಲಿಚಕ್ರವರ್ತಿ ಬಂದು ಇಂದ್ರಾದಿ ಎಲ್ಲ ಲೋಕಗಳನ್ನ ಆಳ್ತಾ ಇದ್ದಾನೆ. ದೇವತೆಗಳಿಗೆ ಮತ್ತೆ ಸೋಲಾಗಿದೆ, ಅದಕ್ಕೆ ಅವರನ್ನ ಉದ್ಧಾರ ಮಾಡಬೇಕು, ಅನುಗ್ರಹವನ್ನು ಮಾಡಬೇಕು ಅಂತ ಸ್ತೋತ್ರ ಮಾಡಿದ್ದಕ್ಕೆ ಭಗವಂತ ತಾನು ಆ ಇಂದ್ರಾದಿ ದೇವತೆಗಳಿಗಿಂತಲೂ ಚಿಕ್ಕವನಾಗಿ, ತಮ್ಮನಾಗಿ, ಅವರಜಃ ಅಜಾಯತ, ತಮ್ಮನಾಗಿ ಭಗವಂತ ಅವತಾರವನ್ನ ಮಾಡಿದ ಅಂತ ಈ ರೀತಿಯಾಗಿ ವಾಮನ ರೂಪಿಯಾದಂತಹ ಭಗವಂತನ ಅವತಾರದ ಪ್ರಸಂಗವನ್ನ, ಯಾಕೆ ಭಗವಂತ ಅವತಾರವನ್ನ ಮಾಡಿದ ಎಂಬುವಂತಹ ವಿಚಾರವನ್ನ ತಿಳಿಸಿ, ಮುಂದೆ ಹೇಗೆ ಅವತಾರವನ್ನು ಮಾಡಿದ, ಮುಂದೆ ಅವತಾರವನ್ನ ಮಾಡಿ ವಾಮನ ರೂಪಿಯಾದಂತಹ ಭಗವಂತ ಬಲಿಚಕ್ರವರ್ತಿಯನ್ನ ಏನು ಮಾಡಿದ, ಇಂದ್ರಾದಿ ದೇವತೆಗಳಿಗೆ ಹೇಗೆ ಜಯವನ್ನು ತಂದುಕೊಟ್ಟ, ಮತ್ತೆ ಸ್ವರ್ಗವನ್ನ ತಂದುಕೊಟ್ಟ ಎಂಬುವಂತಹ ಒಂದು ಅವತಾರದ ಕಾರ್ಯವನ್ನ ಮುಂದಿನ ಶ್ಲೋಕಗಳಲ್ಲಿ ತಿಳಿಸಿಕೊಡ್ತಾರೆ. ಅದನ್ನು ಮತ್ತೆ ನಾಳೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಶ್ರೀಕೃಷ್ಣ ಹರೇ ನಮಃ. ನಮಸ್ಕಾರ ಗುರುಗಳೇ. ಹರಿಯೇ ನಮಃ. ನಮಸ್ಕಾರ ಆಚಾರ್ಯ. ಹರೇ ನಮಃ.